ಗ್ರಾಮೀಣ ಭಾಗದ ಶ್ರಮಿಕ ವರ್ಗದ ಹೊಟ್ಟೆ ತುಂಬಿಸುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ಹಳಿ ತಪ್ಪಿಸುತ್ತಿದೆ. ಬಡವರ ಕೈಗೆ ಕೆಲಸ ನೀಡುವ ಬದಲು ಯಂತ್ರಗಳಿಗೆ ಮತ್ತು ಕಾಂಟ್ರಾಕ್ಟರ್ಗಳಿಗೆ ಮಣೆ ಹಾಕುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಅಧ್ಯಕ್ಷರಾದ ಶಿವಲೀಲಾ ವಿನಯ್ ಕುಲಕರ್ಣಿ ಹೇಳಿದರು. ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉಳಿಸಿ ಆಂದೋಲನ ಧಾರವಾಡ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಮಾತನಾಡಿದರು. ನರೇಗಾ ಯೋಜನೆಯ ಮೂಲ ಉದ್ದೇಶವೇ ಮಾನವ ಶ್ರಮಕ್ಕೆ ಗೌರವ ನೀಡುವುದು ಮತ್ತು ಗ್ರಾಮೀಣ ಬಡವರಿಗೆ ಆರ್ಥಿಕ ಭದ್ರತೆ ಒದಗಿಸುವುದು. ಆದರೆ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವು ತಾಂತ್ರಿಕತೆ ಹೆಸರಿನಲ್ಲಿ ಗುತ್ತಿಗೆದಾರರಿಗೆ ಮತ್ತು ಜೆಸಿಬಿ ಯಂತ್ರಗಳಿಗೆ ಅವಕಾಶ ನೀಡುತ್ತಿದೆ. ಇದರಿಂದ ಹಳ್ಳಿಯ ಬಡ ಜನರಿಗೆ ಉದ್ಯೋಗವಿಲ್ಲದಂತಾಗಿದೆ. ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ಕಟುವಾಗಿ ಟೀಕಿಸಿದರು. ಧಾರವಾಡ ಜಿಲ್ಲೆಯಲ್ಲಿ 140 ಗ್ರಾಮ ಪಂಚಾಯಿತಿಯಲ್ಲಿ ದುಡಿಯುವ ವರ್ಗದ ಮಹಿಳೆಯರ ಮಕ್ಕಳ ಲಾಲನೆ ಪಾಲನೆಗಾಗಿ ಸಲಹುವ ಸಹಾಯಕರಿಗೆ ನರೇಗಾ ಯೋಜನೆಯಲ್ಲೇ ಸಹಾಯಧನ ನೀಡಲು ಅವಕಾಶವಿತ್ತು. ಆದರೆ ಈಗ ಜಾರಿಯಾಗಿರುವ ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದು ವಿಪರ್ಯಾಸದ ಸಂಗತಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಅಧ್ಯಕ್ಷ ಅರವಿಂದ್ ಏಗನಗೌಡರ್, ಬಡವರ ಹಕ್ಕನ್ನ ಕಸಿದುಕೊಳ್ಳುವ ಕೇಂದ್ರ ಬಿಜೆಪಿ ಸರ್ಕಾರದ ಈ ಜನವಿರೋಧಿ ನೀತಿಯನ್ನ ನಾವು ಸಹಿಸುವುದಿಲ್ಲ. ಕೂಡಲೇ ಈ ಆದೇಶಗಳನ್ನು ಹಿಂಪಡೆದು ಬಡವರಿಗೆ ನ್ಯಾಯ ಒದಗಿಸದಿದ್ದರೆ ಹೋರಾಟವನ್ನು ರಾಜ್ಯದಾದ್ಯಂತ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಹೋರಾಟದ ನೇತೃತ್ವವನ್ನು ವಹಿಸಿದ ಮುಖಂಡರು ಮಾತನಾಡಿ, ಯೋಜನೆಯಲ್ಲಿ ಕಾಂಟ್ರಾಕ್ಟರ್ಗಳ ಹಸ್ತಕ್ಷೇಪವನ್ನ ತಕ್ಷಣವೇ ಸಂಪೂರ್ಣವಾಗಿ ನಿಷೇಧಿಸಬೇಕು. ಯಂತ್ರೋಪಕರಣಗಳ ಬದಲಾಗಿ ಕೇವಲ ಮಾನವ ಶ್ರಮಕ್ಕೆ ಪ್ರಥಮ ಆದ್ಯತೆ ನೀಡಬೇಕು. ರಾಮ್ಜಿ ಹೆಸರಿನಲ್ಲಿ ಯೋಜನೆಯನ್ನ ಶ್ರೀಮಂತರ ಲಾಭಕ್ಕಾಗಿ ಬಳಸುವುದನ್ನು ನಿಲ್ಲಿಸುವಂತೆ ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಈಶ್ವರ್ ಶಿವಳ್ಳಿ, ಭೀಮಪ್ಪ ಕಸಾಯಿ, ಪರಮೇಶ್ವರ್ ಕಾಳೆ ಸೇರಿದಂತೆ ಮೊದಲಾದವರು ಇದ್ದರು. ಧಾರವಾಡದ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಮುರುಘಾಚರಣದ ಪಾದಾರಗಳಲ್ಲಿ ನಂಬಿಸಿ ಕಾಂಗ್ರೆಸ್ ಪಕ್ಷದ ರಾಜ್ಯ ಹಾಗೂ ಮತ್ತು ರಾಷ್ಟ್ರೀಯ ಆಗಿರ್ತಕ್ಕಂಥ ನಮ್ಮ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕ ಕೂಡ ಇಲ್ಲಿ ಸಭೆಯಲ್ಲಿ ಸ್ವಾಗತ ಬಯಸಿ ಮತ್ತು ಅಧ್ಯಕ್ಷರು, ಒಳಚರಂಡಿ ಮತ್ತು ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬ್ಲಾಕ್ ಅಧ್ಯಕ್ಷರುಗಳೇ, ವಿವಿಧ ಕಾರ್ಯಕರ್ತ ಬಂಧುಗಳೇ, ಪದಾಧಿಕಾರಿಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಯಾವಾಗೂ ದೇಶದಲ್ಲಿ ದೂರ ಮಾಡಬೇಕನ್ನುವಂಥ ದೃಷ್ಟಿಗಳಿರ್ತಕ್ಕಂಥ ದೂರದೃಷ್ಟಿಗಳ ಕಾಂಗ್ರೆಸ್ ಪಕ್ಷದ ಒಂದು ನಿಯಮಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದೊಳಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅಂದಿನ ಬೇಲೂರು ಸುಧಾರಣೆ ಮಾಡಬೇಕನ್ನುವಂಥ ಯೋಜನೆಗಳನ್ನ ಆ ಕರೆಮ್ಮ ಮಾದಾರ್ ಅವರ ಅಧ್ಯಕ್ಷತೆ ಒಳಗೆ ಒಂದು ಏನು ಕಾನೂನು ತಿದ್ದುಪಡಿ ತಂದರು. ನಂತರ ಕಾನೂನಲ್ಲಿತ್ತು ಬರಗಾಲಿದ್ದಂಥ ಸಂದರ್ಭದೊಳಗೆ ಸನ್ಮಾನ್ಯ UPA ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಸನ್ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು, ಜನಸಾಮಾನ್ಯರ ಶಿಕ್ಷೆ ಆಗಿರ್ಬೇಕು, ಎಲ್ಲ ಥರದಿಂದ ಎಲ್ಲ ವರ್ಗದ ಜನರ ಅನುಕೂಲಕ್ಕಾಗಿ ಅಭಿವೃದ್ಧಿಗಾಗಿ 60-40 ಅಂತ ಹೇಳ್ತಾರೆ. ಒಂದು